ಡಾಕ್ಟರ್ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಚಿಕನ್ ಪಾಕ್ಸ್ ಬಗ್ಗೆ, ಅದ್ರ ಜೊತೆಗೆ ಈ ಸರ್ಪಸುತ್ತು ಅಂತ ಕರೀತಾರೆ ಅದನ್ನ. ಸೊ ಈ ಚಿಕನ್ ಪಾಕ್ಸ್ ಮತ್ತೆ ಸರ್ಪಸುತ್ತು ಆಗುವಂಥದ್ದು ಕೂಡ ಇದು ಇನ್ಫೆಕ್ಷನ್ಸ್ ಅಂದ್ರೆ ಇದು ಕೂಡ ಸ್ಕಿನ್ ಇನ್ಫೆಕ್ಷನ್ಸ್. ಈಗ ಒಂದ್ ವೇಳೆ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ? ಈಗ ಹಳ್ಳಿ ಕಡೆ ಒಂದ್ ರೀತಿ ಮದ್ದು ಮಾಡ್ತಾರೆ. ಸೊ ಆಸ್ ಅ ಡಾಕ್ಟರ್ ಆಗಿ ಅದರ ಟ್ರೀಟ್ಮೆಂಟ್ ಬಗ್ಗೆ ಫಸ್ಟ್ ಚಿಕನ್ ಪಾಕ್ಸು ಸರ್ಪಸುತ್ತು ಬಗ್ಗೆ ಮಾತಾಡೋಣ. ಇವಾಗ ಚಿಕನ್ ಪಾಕ್ಸು ಸರ್ಪಸುತ್ತು ಎರಡು ವೈರಲ್ ಇನ್ಫೆಕ್ಷನು. ಫಸ್ಟು ಹೆಂಗೆ ಶುರು ಆಗೋದು ಅಂದರೆ, ಯಾರಿಗೋ ಒಬ್ರಿಗೆ ಚಿಕನ್ ಪಾಕ್ಸ್ ಆಗಿದೆ. ಎಲ್ರಿಗೂ ಚಿಕನ್ ಪಾಕ್ಸ್ ಅಂದರೆ ಏನಂತ ಗೊತ್ತು, ಅಮ್ಮ ಥರ ಚಿಕ್ಕ ಚಿಕ್ಕ ಗುಳ್ಳೆಗಳು ಫುಲ್ ಮೈಯೆಲ್ಲ ಬರುತ್ತೆ. ವೆರಿ ಕಾಮನ್ ಚಿಲ್ಡ್ರನಲ್ಲಿ ನೋಡ್ತೀವಿ, ಚಿಕ್ಕ ಮಕ್ಕಳಲ್ಲಿ ನೋಡ್ತೀವಿ. ಬಟ್ ದೊಡ್ಡವರಲ್ಲೂ ಬರೋ ಸಾಧ್ಯತೆಗಳಿದ್ದಾವೆ ಚಿಕನ್ ಪಾಕ್ಸ್. ಬರೀ ಚಿಕ್ಕ ಮಕ್ಕಳಲ್ಲಿ ಅಷ್ಟೇ ಅಲ್ಲ. ಸೊ ಇದು ಏರ್ಬಾರ್ನ್ ಅಂತಂದರೆ ಗಾಳಿಯಲ್ಲಿ ಹರಡೋ ಕೀಟಾಣು ಇದು. ಸೊ ಗಾಳಿಯಿಂದ ಹರಡುವಾಗ ಇವಾಗ ಯಾರಿಗೋ ಒಬ್ರು ಚಿಕನ್ ಪಾಕ್ಸ್ ಆಗಿದೆ, ಅವ್ರದ್ದು ವೈರಸ್ ಅವ್ರು ಉಸಿರಾಡಿದಾಗ ನಮಗೆ ಬರೋ ಸಾಧ್ಯತೆಗಳಿದ್ದಾವೆ. ಇದೇನಾಗುತ್ತೆ, ಚಿಕನ್ ಪಾಕ್ಸ್ ವೈರಸ್ಸು ನಮ್ಮ ಬಾಡಿಯಲ್ಲೆಲ್ಲ ಬಂದ ತಕ್ಷಣ ಎಲ್ಲೋ ಹೋಗ್ಬಿಟ್ಟು ಒಂದು ನರದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆ ನರದಲ್ಲಿ ಅಲ್ಲೇ ಇರುತ್ತೆ ಅದು. ಸ್ವಲ್ಪ ವರ್ಷ ಆದಮೇಲೆ ನಮ್ಮದು ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಇದು ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ. ಬಟ್ ಅದು ಅವಾಗ ಸರ್ಪಸುತ್ತು ಆಗುತ್ತೆ. ಬಟ್ ಇದು ಕಾಣಿಸ್ಕೊಳಕ್ಕೆ ಶುರು ಆದಾಗ ಎಲ್ಲ ಬಾಡಿಯಲ್ಲಿ ಹರಡಲ್ಲ. ಚಿಕನ್ ಪಾಕ್ಸ್ ಎಲ್ಲ ಬಾಡಿಯಲ್ಲಿ ಯಾವ ಥರ ಚಿಕ್ಕ ಚಿಕ್ಕ ಗುಳ್ಳೆಗಳು ಬಂದಿತ್ತು ಆ ಥರ ಬರಲ್ಲ. ಈ ಸರ್ಪಸುತ್ತು ಬರೀ ನರದಲ್ಲಿ ಕೂತ್ಕೊಂಡಿತ್ತು ಆ ನರದಲ್ಲಿ ಅಷ್ಟೇ ಬರುತ್ತದು. ಆಮೇಲೆ ಯಾವತ್ತೂ ಸರ್ಪಸುತ್ತು ಫುಲ್ ಸುತ್ತ ಹಾಕೋದೇ ಇಲ್ಲ, ಯಾರೂ ಸಾಯಲ್ಲ ಇದರಲ್ಲಿ, ಆಯಿತಾ? ಅದಕ್ಕೆ ಎಲ್ಲರೂ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾರೆ, ಇಲ್ಲ ಇದು ಸುತ್ತ ಹರಿದ್ರೆ ನಾವು ತೀರೋಗ್ಬಿಡ್ತೀವೇನೋ ಅಂತ ಅದು ಭ್ರಮೆ ಇದೆ. ಬಟ್ ಯಾವುದಕ್ಕೂ ಆಗಲ್ಲ, ಇದು ಸುತ್ತೇ ಹಾಕಲ್ಲ. ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಹೋಗೋದು ಬೇಕಾಗಲ್ಲ. ಪ್ಲಸ್ ನಿಮಗೆ ಏನೋ ಹೋಮ್ ಮೇಡ್ ರೆಮಿಡೀಸ್ ಮಾಡ್ತಾರೆ, ಏನೋ ಬೇವಿನ ಸೊಪ್ಪು ಹಚ್ಚೋದು, ಟರ್ಮರಿಕ್ ಏನೋ ಅರ್ಶಿನ ಹಚ್ಚೋದು, ಸ್ನಾನನೇ ಮಾಡಲ್ಲ. ಅದರಿಂದ ಮತ್ತೆ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆಗಳಿರ್ತವೆ. ಚಿಕನ್ ಪಾಕ್ಸ್ ಆಗಲಿ ಸರ್ಪಸುತ್ತು ಆಗಲಿ ಡೈಲಿ ಸ್ನಾನ ಮಾಡಬೇಕು. ನಾರ್ಮಲ್ ಸೋಪ್ ಯಾವುದು ಯೂಸ್ ಮಾಡ್ತಾ ಇದ್ರೆ ಅದೇ ಸೋಪನ್ನು ಯೂಸ್ ಮಾಡಿ. ಎಸ್, ಚಿಕನ್ ಪಾಕ್ಸ್ ತುಂಬ ಬೇಗ ಹರಡುತ್ತೆ, ಸರ್ಪಸುತ್ತು ಬೇಗ ಹರಡಲ್ಲ ಒಬ್ಬರಿಂದ ಒಬ್ಬರಿಗೆ. ಬಟ್ ಸರ್ಪಸುತ್ತುವಿಂದ ಬೇರೆದವ್ರಿಗೆ ಚಿಕನ್ ಪಾಕ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ಬಟ್ ಇದು ಆಗಲ್ಲ, ಏನು ಒಬ್ಬರಿಂದ ಒಬ್ಬರಿಗೆ ಇವಾಗ ನಂಗೆ ಸರ್ಪಸುತ್ತು ಆಗಿದೆ, ನಿಮ್ಗೆ ಸರ್ಪಸುತ್ತು ಆಗಲ್ಲ. ನಂಗೆ ಸರ್ಪಸುತ್ತು ಆಗಿತ್ತು ಅಂದರೆ ನಿಮಗೆ ಚಿಕನ್ ಪಾಕ್ಸ್ ಆಗೋ ಸಾಧ್ಯತೆ ಇದ್ದಾವೆ, ಆ ಥರ ಅದು. ಓಕೆ, ಬಟ್ ಸರ್ಪಸುತ್ತು ಡೈರೆಕ್ಟ್ಲಿ ಹರಡಲ್ಲ ಆ ಥರ. ಸೊ ಸರ್ಪಸುತ್ತು ಮುಟ್ಟಿದಾಗ ಹರಡುತ್ತೆ, ಮೋರ್ ದ್ಯಾನ್ ದ ನೋಸಿಂದ ಅಥವಾ ಏರ್ಬೋನಿಂದ ಹರಡಲ್ಲ. ಚಿಕನ್ ಪಾಕ್ಸ್ ಏರ್ಬೋನಿಂದ ಜಾಸ್ತಿ ಹರಡುತ್ತೆ ಮುಟ್ಟೋಕ್ಕಿಂತನೂ, ಆ ಥರ ಅದು. ಈಗ ಮುಟ್ಟದಾಗ್ಲೂ ಕೂಡ ಚಿಕನ್ ಪಾಕ್ಸ್ ಹರಡುತ್ತಾ? ಎಸ್, ಡೆಫಿನೆಟ್ಲಿ ಹರಡುತ್ತೆ. ಮುಟ್ಟಿದಾಗ ಸರ್ಪಸುತ್ತಾಗ್ಲಿ ಚಿಕನ್ ಪಾಕ್ಸ್ ಆಗಲಿ ಎರಡು ಹರಡುತ್ತೆ. ಆದ್ರೆ ಗಾಳಿಲಿ ಜಾಸ್ತಿ ಹರಡುವಂಥದ್ದು ಚಿಕನ್ ಪಾಕ್ಸ್.